ಓಕೆ. $500 ಫಂಡೆಡ್ ಅಕೌಂಟ್ ಚಾಲೆಂಜ್ ಅಕೌಂಟನ್ನು ನಾನು ಯೂಸ್ ಮಾಡ್ತಿದ್ದೇನೆ ಈ ಟ್ರೇಡ್ಸ್ ತಗೊಳ್ಳಿಕ್ಕೆ. ಓಕೆ. ಸೊ ಬೇಸಿಕಲಿ ಗೋಲ್ ಎಂತ ಅಂದರೆ $5,500 ಅಚೀವ್ ಮಾಡಬೇಕು. ಅದರಲ್ಲಿ $500 ನಾನು ಪಾಸಿಟಿವ್ ಆಗಿ ಅಂದರೆ ಪ್ರಾಫಿಟ್ ಆಗಿ ತೋರಿಸ್ಬೇಕು. ಓಕೆ. ಸೊ ಅದು ಯಾವಾಗ ಆಗ್ತದೆ ಅಂತ ನಾವು ನೋಡುವ. ಅದರಿಂದ ನಾವು ಡೈಲಿ ಅನಾಲಿಸಿಸ್ ನಾನು ಯಾವುದೆಲ್ಲ ಮಾಡ್ತೇನೆ, ಟ್ರೇಡ್ಸ್ ತಗೊಳ್ತೇನೆ, ಅದು ನಿಮಗೆ ಶೇರ್ ಮಾಡ್ತೇನೆ. ಓಕೆ. ಸೊ ಇಲ್ಲಿ ಒಂದು ನಾನು ನಿಮಗೆ ಟ್ರೇಡ್ ಒಂದು ತೋರಿಸ್ತೇನೆ. ನಾನೊಂದು ಟ್ರೇಡ್ ತೊಗೊಂಡಿದ್ದೆ ಮತ್ತು ಅದರಿಂದ ಲಾಜಿಕ್ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು 22 ಜೂನ್ ಇದು. ಓಕೆ. ಸೊ ಸೊ ನಾನು ಮಾರ್ಕಿಂಗ್ಸ್ ಇದು 3 ಮಾರ್ಕಿಂಗ್ ಮಾಡಿದ್ದೆ ನಿನ್ನೆ. ಓಕೆ. ಇದರಲ್ಲಿ ನಾನು ಒಂದು ಟ್ರೇಡ್ ತೊಗೊಂಡಿದ್ದೆ. ಓಕೆ. ಅದರ ಹಿಂದೆ ಲಾಜಿಕ್ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಅದು ಒಂದು ಟ್ರೇಡ್ ತೊಗೊಂಡಿದ್ದೆ ಅಲ್ವಾ, ಅದು ಆ್ಯಕ್ಚುಲಿ ಎಸ್ ಎಲ್ ಹಿಟ್ಟು ಕೂಡ ಆಗಿತ್ತು. ಓಕೆ. ಸೊ ಓಕೆ, ಇಲ್ಲಿ ನೀವು ನೋಡ್ಬೋದು ಇದು ಲೆವೆಲಲ್ಲಿ ನಾನೊಂದು ಟ್ರೇಡ್ ತೊಗೊಂಡಿದ್ದೆ. ಫಸ್ಟ್ ಎಂತಂದರೆ ಆ್ಯಕ್ಚುಲಿ ಟ್ರೇಡ್ ತೊಗೊಂಡದ್ದು ಕೂಡ ತುಂಬ ಲೇಟ್. ಎಷ್ಟು 12 ಗಂಟೆಗೆ, 12 ಗಂಟೆಗೆ ತೊಗೊಂಡದ್ದು, 12 ಗಂಟೆ ರಾತ್ರಿ. ಓಕೆ. ಸೊ ಲಾಜಿಕ್ ಎಂತ ಅಂದರೆ ಒಂದು ಮೊಮೆಂಟಮ್ ಆಲ್ರೆಡಿ ಡೌನ್ ಸೈಡ್ ಇತ್ತು. ಓಕೆ. ಇದು ನೋಡ್ಬೋದು ನೀವು, ಆಲ್ರೆಡಿ ಮೊಮೆಂಟಮ್ ಒಂದು ಡೌನ್ ಸೈಡ್ ಇತ್ತು, ಮತ್ತು ಒಂದು ಪುಲ್ ಬ್ಯಾಕ್ ಕೂಡ ಕೊಟ್ಟಿದ್ದು. ಓಕೆ. ಪುಲ್ ಬ್ಯಾಕ್ ಕೊಟ್ಟು ಒಂದು ಸೆಕೆಂಡ್ ಪುಲ್ ಬ್ಯಾಕ್ ಕೊಟ್ಟಾಗ ನಾನು ಸ್ವಲ್ಪ ಅರ್ಜೆಂಟ್ ಮಾಡಿದೆ. ಓಕೆ. ಇಲ್ಲಿ ಈ ಲೆವೆಲಲ್ಲಿ ಒಂದು ರೆಡ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿತ್ತು. ಓಕೆ. ಈ ಲೆವೆಲಲ್ಲಿ. ಓಕೆ. ಸೊ ನಾನು ಆ್ಯಕ್ಚುಲಿ ನನ್ನದು ಪ್ಲ್ಯಾನ್ ಎಂತ ಅಂದರೆ ಇಲ್ಲಿ ಈ ಲೆವೆಲಲ್ಲಿ ಬರುವಾಗ ಒಂದು ಟ್ರೇಡ್ ತೊಗೊಳ್ಬೇಕಿತ್ತಂತ, ಆದರೆ ಸ್ವಲ್ಪ ಫೋಮೋದಲ್ಲಿ ಅರ್ಜೆಂಟ್ ಮಾಡಿದ್ದೆ. ಓಕೆ. ಅರ್ಜೆಂಟ್ ಮಾಡಿ ಇಲ್ಲಿ ತೊಗೊಂಡೆ ನಾನು ಈ ಲೆವೆಲಲ್ಲಿ. ಓಕೆ. ಸೊ ಈ ಲೆವೆಲಲ್ಲಿ ತೊಗೊಂಡ ನಂತರ ಪ್ರೈಸ್ ಒಂದು ಅಪ್ಸೈಡ್ ಹೋಯಿತು. ಓಕೆ. ಅಪ್ಸೈಡ್ ಹೋದ ನಂತರ ನಾನು ಎಂತ ಮಾಡಿದ್ದೆ, ನಾನು ಆ್ಯಕ್ಚುಲಿ ಸ್ಟಾಪ್ ಲಾಸ್ ಕೂಡ ಈ ಲೆವೆಲಲ್ಲೇ ಇತ್ತು, ಇಲ್ಲಿತ್ತಂತ ಹೇಳ್ಬೋದು. ನಾನು ಆ್ಯಕ್ಚುಲಿ ಸ್ವಲ್ಪ ಮೇಲಿಟ್ಟಿದ್ದೆ, ಯಾಕಂದರೆ ನಂಗೆ ಗೊತ್ತಿತ್ತಲ್ಲ ಅದು ಲಿಕ್ವಿಡಿಟಿ ಸ್ವೀಪ್ ಆದರೆ ಆಗಬಹುದು ಅಂತ. ಸೊ ನಾನು ಎಂತ ಮಾಡಿದ್ದೆ, ಇದರ ಮೇಲೆ ಇಟ್ಟೆ, ಮತ್ತು ನಂದು ಟಾರ್ಗೆಟ್ ಆ್ಯಕ್ಚುಲಿ ಇದ್ರ ಕೆಳಗೆ ಇತ್ತು. ಓಕೆ. ಮತ್ತೆ ಎಂತ ಆಯ್ತು ಅಂದರೆ ಪ್ರೈಸ್ ಒಂದು ಅಪ್ಸೈಡ್ ಮೊಮೆಂಟಮ್ ಕೊಟ್ಟು, ಇಲ್ಲಿ ನೀವು ನೋಡ್ಬೋದು ಪ್ರಾಪರಾಗಿ ಅಪ್ಸೈಡ್ ಮೊಮೆಂಟಮ್ ಕೊಟ್ಟು ಇಲ್ಲಿ ಬರುವಾಗ ಈ ಲೆವೆಲಲ್ಲಿ ಬರುವಾಗ ಒಂದು ಸ್ಟಾಪ್ ಲಾಸ್ ಹಿಟ್ ಆಯಿತು. ಓಕೆ. ಅಂದರೆ ಇಲ್ಲಿ ಬರುವಾಗ ಸ್ಟಾಪ್ ಲಾಸ್, ಅಂದರೆ ಇಲ್ಲೇ ಸ್ಟಾಪ್ ಲಾಸ್ ಹಿಟ್ ಆಯಿತು ನಂದು ಈ ಲೆವೆಲಲ್ಲಿ. ಓಕೆ. ಸೊ ಲರ್ನಿಂಗ್ ಎಂತಂದರೆ ಈ ಟ್ರೇಡಲ್ಲಿ, ಸೊ ಆ್ಯಕ್ಚುಲಿ ಸ್ವಲ್ಪ ಅರ್ಜೆಂಟ್ ಮಾಡಿದೆ ನಾನು, ಅರ್ಜೆಂಟ್ ಮಾಡಬಾರ್ದಿತ್ತು, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಎಂತಂದರೆ ನಾನು ಸ್ವಲ್ಪ ವೆಯ್ಟ್ ಮಾಡಿ ಇಟ್ಕೊಂಡಿದ್ರೆ, ಅಂದರೆ ನಾನು ವೆಯ್ಟ್ ಮಾಡಿದರೆ ನಂದು ಟ್ರೇಡ್ ಆ್ಯಕ್ಚುಲಿ ಇಲ್ಲಿ ಒಂದು ಬರ್ತಿತ್ತು. ಓಕೆ. ಇಲ್ಲಿ ಒಂದು ಆಗ್ತಿತ್ತು ಟ್ರೇಡ್ ನಂದು. ಆ್ಯಕ್ಚುಲಿ ಇದು ಒಳ್ಳೆ ಒಂದು ಆಲ್ಮೋಸ್ಟ್ 1:2 ಅಂತಲೇ ಹೇಳ್ಬೋದು. ಓಕೆ. ಸೊ ಹಾಗಾಗಿ ಒಂದು ಅರ್ಜೆಂಟಾಗಿ ಟ್ರೇಡ್ ತೊಗೊಂಡೆ. ಇಲ್ಲಿದ್ರೆ ಇಲ್ಲಿ ನಾನು ಎಂಟರ್ ಆಗಿ ಎಕ್ಸಿಟ್ ಕೂಡ ಆಗ್ತಿತ್ತು. ಓಕೆ. ಸೊ ನೋಡೋದಾದರೆ ಒಂದು 30 ಮಿನಿಟ್ಸಲ್ಲಿ ನಾನು ಆಲ್ರೆಡಿ ಒಂದು ಬಯಸ್ನೆಸ್ ಕೂಡ ಆ, ನೋಡಿದ್ದೆ ಅಲ್ಲ. 30 ಮಿನಿಟ್ಸಲ್ಲಿ ಆ್ಯಕ್ಚುಲಿ ಡೌನ್ ಸೈಡಲ್ಲೇ ಇತ್ತು, ಆದರೆ ಇಲ್ಲೊಂದು ವೀಕ್ ರಿಜೆಕ್ಷನ್ ಕೂಡ ಆಗಿತ್ತು. ಓಕೆ. ಇಲ್ಲಿ ನೀವು ನೋಡ್ಬೋದು ವೀಕ್ ರಿಜೆಕ್ಷನ್ ಕೂಡ ಆಗಿತ್ತು. ಹಾಗಾಗಿ ಸ್ವಲ್ಪ ಅವಾಯ್ಡಬಲ್ ಟ್ರೇಡ್ ಅಂತಲೇ ಹೇಳ್ಬೋದು, ಮತ್ತು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ ಕೂಡ ಒಳ್ಳೆ ಟ್ರೇಡ್ ಅಂತ ಕೂಡ ಹೇಳ್ಬೋದು. ಓಕೆ. ಸೊ ಇಲ್ಲಿ ನೀವು ನೋಡಿದರೆ ಆ್ಯಕ್ಚುಲಿ 15 ಮಿನಿಟ್ಸಲ್ಲಿ ಕ್ಯಾಂಡಲ್ ಕಂಡೀಷನ್, ನಾನು ಆ್ಯಕ್ಚುಲಿ ಒಂದು ರೂಲ್, ಸೆಕೆಂಡ್ ರೂಲ್ ಇನ್ನೊಂದು ಬ್ರೇಕ್ ಮಾಡಿದೆ ಅಂತಂದರೆ ಕ್ಯಾಂಡಲ್ ಕಂಡೀಷನ್. ಓಕೆ. ಕ್ಯಾಂಡಲ್ ಕಂಡೀಷನ್ ಆಲ್ರೆಡಿ ಗ್ರೀನ್ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಫಾರ್ಮ್ ಆಗಿತ್ತು. ಓಕೆ. ಸೊ ವೀಕ್ ಕ್ಯಾಂಡಲ್ ಅಂದರೆ ಅಷ್ಟು ವೀಕ್ ಆಗಿರಲಿಲ್ಲ. ಓಕೆ. ಸೊ ಹಾಗಾಗಿ ಇಲ್ಲೊಂದು ಮಿಸ್ಟೇಕ್ ಮಾಡಿದೆ. ಮತ್ತು ನೀವು ಆ್ಯಕ್ಚುಲಾಗಿ ನಾನು ಹೇಳಿದೆ ಅಲ್ಲ ನಿಮಗೆ, ಒಂದು ಅಪ್ಸೈಡಲ್ಲಿ ಅಂದರೆ ಸ್ವಲ್ಪ ಮೇಲೆ ಹೋದರೆ ವೆಯ್ಟ್ ಮಾಡಿದ ಒಂದು ಟ್ರೇಡ್ ಸಿಗ್ತದೆ ಅಂತ. ಇದು ನೋಡ್ಬೋದು ನೀವು, ಇದೊಂದು ಒಂದು ವೀಕ್ನೆಸ್ ಸ್ಟಾರ್ಟ್ ಆಗಿತ್ತು ಇಲ್ಲಿ. ಓಕೆ. ನೋಡಿ ಪ್ರಾಪರಾಗಿ ರಿಜೆಕ್ಷನ್ ಕೂಡ ಫಾರ್ಮ್ ಆಗಿತ್ತು. ಓಕೆ. ಹಾಗಾಗಿ ಇಲ್ಲಿ ತೊಗೊಂಡ್ರೆ ನಂದು ಆ್ಯಕ್ಚುಲಿ 1:2 ಅಚೀವ್ ಆಗ್ತಿತ್ತು. ಓಕೆ. ಇದು ಲಾಜಿಕಲ್ಲಿ. ಓಕೆ. ಇಲ್ಲಿ ನೀವು ನೋಡಿದರೆ ಇದು ಕ್ಯಾಂಡಲಲ್ಲಿ ಎಂಟರ್ ಆದರೆ 1:2 ಲಾಜಿಕ್ ಆ್ಯಕ್ಚುಲಿ ನಮ್ಮದು ವರ್ಕ್ ಆಗಿ 1:2 ಕೂಡ ಹಿಟ್ ಆಗ್ತಿತ್ತು. ಓಕೆ. ಸೊ ಇದಾಗಿತ್ತು ನಿನ್ನ ಟ್ರೇಡ್. ನಿಮಗೆ ನಾನು ಆ್ಯಕ್ಚುಲಿ ಅಕೌಂಟ್ ಕೂಡ ತೋರಿಸ್ತೇನೆ ಲಾಸ್ ಆದದ್ದು. 0.01 ಲಾಟ್ ನಾನು ತೊಗೊಂಡಿದ್ದೆ. ಓಕೆ. ಇಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ $5,111 ನಂದು ಅಕೌಂಟ್ ಇತ್ತು ಲಾಸ್ಟ್ ವೀಕಲ್ಲಿ. ಇವತ್ತಿನ ದಿನಕ್ಕೆ ಆಲ್ಮೋಸ್ಟ್ $12 ಅಂತಲೇ ಹೇಳ್ಬೋದು. $12 ನೆಗೆಟಿವಲ್ಲಿ ಹೋಗಿದೆ. ಓಕೆ. ಸೊ ಆದರೂ ಕೂಡ ನಾನು ರಿಸ್ಕ್ ಮ್ಯಾನೇಜ್ ಮಾಡಿದೆ, ಅರ್ಜೆಂಟ್ ಮಾಡಲಿಲ್ಲ. ಆದರೆ ನಾವೀಗ ಪಾಸಿಟಿವಲ್ಲೇ ಇದ್ದೇವೆ. ಸೊ ಇದು ಅಕೌಂಟನ್ನು ಕರೆಕ್ಟಾಗಿ ಹೋಲ್ಡ್ ಮಾಡಿ ಇಟ್ಕೊಂಡು ಕರೆಕ್ಟಾಗಿ ನೆಕ್ಸ್ಟ್ ಟ್ರೇಡ್ ತಗೊಳ್ಳುವಾಗ ಪ್ರಾಪರಾಗಿ ರೂಲ್ಸ್ ಬೇಸಸ್
ತಗೊಳ್ಳುವ. ಓಕೆ. ಸೊ ಆದರೆ ಕೂಡ ಒಂದೆಂತಂದರೆ ಹ್ಯೂಮನ್ ಅಂದರೆ ನಾವು ಮನುಷ್ಯ ಆಗಿ ಎಮೋಷನ್ಸ್ ಒಂದು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಓಕೆ. ಸೊ ಅದು ಒಂದು ಮಾಸ್ಟರ್ ಮಾಡಿದರೆ ಒಂದು ಪ್ರಾಪರ್ ರೂಲ್ಸ್ ಬೇಸಿಸಲ್ಲಿ ಟ್ರೇಡ್ ಮಾಡ್ಬೋದು. ಓಕೆ. ನಾನು ಹಾಗಂತ ಹೇಳಿಲ್ಲ ನಾನು ರೂಲ್ಸ್ ಕಂಪ್ಲೀಟಾಗಿ ಬ್ರೇಕ್ ಮಾಡ್ತೇನಂತ. ಕೆಲವೊಮ್ಮೆ ನಿಮ್ಮ ಹೀಗೆ ಅಂದರೆ ಸಣ್ಣ ಸಣ್ಣ ಮಟ್ಟದ್ದು ನಿಮಗೆ ಒಂದು ಮಿಸ್ ಆಗ್ತದೆ. ಓಕೆ, ಇವತ್ತು ಹೀಗಾಗಿತ್ತು 15 ಮಿನಿಟ್ಸಲ್ಲಿ ಒಂದು ಸಣ್ಣ ಮಟ್ಟದ ಒಂದು ನೋಡಿ 15 ಮಿನಿಟ್ ಕ್ಯಾಂಡಲ್ ಒಂದು ಕರೆಕ್ಟಾಗಿ ವೀಕ್ನೆಸ್ ಕ್ಯಾಂಡಲ್ ಇರಲಿಲ್ಲ, ಆದರೂ ಕೂಡ ನಾನು ಮಿಸ್ ಮಾಡಿದ್ದೆ. ಓಕೆ, ಆದರೂ ಕೂಡ ತೊಂದರೆ ಇಲ್ಲ, ಇದು ಕರೆಕ್ಷನ್ ಮೆಲ್ಲ ಮೆಲ್ಲ ಟ್ರೇಡ್ ಮಾಡಿ 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 ಕರೆಕ್ಷನ್ ಆಗ್ತದೆ. ಓಕೆ, ಸೊ ಇದಾಗಿತ್ತು 22 ಜೂನಿನ ಅನಾಲಿಸಿಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮ ಎಂಥದ್ದು ಅಭಿಪ್ರಾಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಬೈ ಬಾಯ್, ಟೇಕ್ ಕೇರ್.